ಹಲೋ ವಸಂತಿ, ಹೇಗಿದ್ಯಾ? ಏನ್ ಪ್ರಕಾಶ್, ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ನಿಮ್ಮ ದಾರಿ ಕಾದು ಕಾದು ತುಂಬಾ ಸುಸ್ತಾಗಿ ಇನ್ನ ನೋಡಿ ನೋಡಿ ಮನೆಗೆ ವಾಪಸ್ ಹೋಗ್ಬೇಕು ಅಂತ ಕೂತಿದ್ದೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಯಾಕೆ ವಸಂತಿ, ಪ್ರತಿದಿನ ಕಾಲೇಜಲ್ಲಿ ಮೀಟ್ ಆಗ್ತೀಯಾ? ನೋಡಿ, ಹಾಗೆ ಮೀಟ್ ಆಗೋದೇ ಬೇರೆ, ಆದರೆ ಅಲ್ಲಿ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ತುಂಬಾನೇ ಫ್ರೆಂಡ್ಸ್ ಇರ್ತಾರೆ, ಅವ್ರ ಮುಂದೆ ಮಾತಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ನಿಮ್ಮ ಇಲ್ಲಿಗೆ ಬಾ ಅಂತ ಹೇಳಿದ್ದು. ವಸಂತಿ, ಯಾವತ್ತಿದ್ರು ನಾನು ನಿನ್ನ ಜೊತೆನೇ ಇರ್ತೀನಿ. ನಿನ್ ಬಿಟ್ಟು ಬದುಕು ಶಕ್ತಿ ನನಗೂ ಇಲ್ಲ. ಆದರೆ ಏನು ಪ್ರಕಾಶ್, ಈ ಮಾತು ಕೇಳ್ತಾ ಇದ್ರೆ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಆದರೆ ಒಂದೊಂದು ಸತ ಲೆಕ್ಕ ಹಾಕಿ ನೋಡಿದ್ರೆ ನೀನು ನನ್ನಿಂದ ದೂರನೇ ಆಗ್ತಾ ಇದೀಯಾ. ವಸಂತಿ, ಏನ್ ಹೇಳ್ತಾ ಇದೀಯಾ? ಸ್ವಲ್ಪ ಮನೆ ಕಡೆಯಿಂದ ಸಮಸ್ಯೆ ಬಂದಿತ್ತು, ಸ್ವಲ್ಪ ಹಣದ ವ್ಯವಸ್ಥೆ ಸರಿಯಿಲ್ಲ, ಅದಕ್ಕಾಗಿ ಸ್ವಲ್ಪ ದೂರ ಇರ್ತಿದ್ದೆ. ಅದು ಅಲ್ಲದೆ ಮನೆಯಲ್ಲಿ ಬೇರೆ ಮಾತು ಕೊಟ್ಟಿದ್ದೀನಿ, ಚೆನ್ನಾಗಿ ಓದ್ತೀನಿ, ಒಬ್ಬ ಒಳ್ಳೆ ವಿದ್ಯಾವಂತ ಆಗ್ತೀನಿ ಅಂತ. ವಿದ್ಯಾಭ್ಯಾಸದಲ್ಲಿ ತೊಡಗಿ ನಿನಗೆ ಮೀಟ್ ಆಗಕ್ಕಾಗ್ಲಿಲ್ಲ, ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ನೋಡಿ, ನಾನು ನಿಮ್ಮ ಹತ್ರ ಇದ್ದು ನನ್ನ ಪ್ರೀತಿಯ ಮನಸ್ಸು ಈ ನನ್ನ ಪ್ರೀತಿಯ ವಿಷಯನು ಇಷ್ಟು ಬಿಚ್ಚಿ ಹೇಳಿದ್ರು ಕೂಡ ನೋಡಿ, ಮನೆಯಲ್ಲಿ ಯಾರಿಗೆ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಅದೇ ಪ್ರಾಬ್ಲಮ್ ಇದೆ ಅಂತ ತಲೆಗೆ ಹಚ್ಕೊಂಡು ಕುಂದ್ರೆ ಆಗೋದಿಲ್ಲ ಪ್ರಕಾಶ್. ನೋಡು, ಇನ್ನು ನಿನ್ನ ಕಾಲೇಜು ಮುಗಿತಾ ಬಂತು, ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನಿನ್ನ ಪ್ಲಾನ್? ಅದೇ ಕಾಲೇಜ್ ಮುಗಿದ ತಕ್ಷಣ ಯಾವ್ದಾದ್ರು ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆದ್ರೆ ಜಾಬ್ ಮಾಡಬೇಕು. ಅಂದ್ರೆ ನೀನು ಇಷ್ಟು ವಿಚಾರ ಮಾಡಿದೀಯಾ? ಅಲ್ಲ ವಸಂತಿ, ನಾನು ಏನಾದ್ರೂ ಜಾಬ್ ಮಾಡಿದ್ರೆ ತಾನೇ ನಾನು ನೀನು ಮದುವೆ ಆಗೋದು. ನೋಡಿ, ನಿಮ್ಮ ಮನೆಯವ್ರಿಗೆ ನೀನು ಹೇಳು, ನಮ್ಮ ಮನೆಯಲ್ಲಿ ನಾನು ಹೇಳ್ತೀನಿ. ನೋಡಿ, ಕಾಲೇಜ್ ಮುಗಿದ ತಕ್ಷಣ ನಿಮ್ಮೂರಿಗೆ ನೀನು ಹೋಗ್ತಾ ಇದೀಯಾ, ನಮ್ಮೂರಿಗೆ ನಾನು ಹೋಗ್ತಾ ಇದ್ದೀನಿ. ನೋಡಿ, ಹಾಗಂತ ನೀನು ಬಿಟ್ಟು ಇರೋಕೆ ನನಗೆ ಶಕ್ತಿ ಇಲ್ಲ. ನಾವಿಬ್ರು ಮದುವೆ ಆಗೋದೇ ಒಳ್ಳೆಯದು ಪ್ರಕಾಶ್. ವಸಂತಿ, ಇನ್ನೊಂದು 5-6 ತಿಂಗಳಲ್ಲಿ ಕಾಲೇಜ್ ಮುಗಿಯುತ್ತೆ, ಹೇಗಾದ್ರೂ ಮಾಡಿ ಮನೇಲಿ ಒಪ್ಸೋಣ, ಮೊದಲು ದುಡಿಯೋಣ. ನೋಡಿ, ನೀವು ದುಡಿತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಇರೋಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ನಮ್ಮ ಮನೆಯಲ್ಲಿ ನನಗೆ ನಾನು ಹೇಳ್ತೀನಿ, ಅಣ್ಣ, ನಾನು ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಅಣ್ಣ ನಾನು ಇಷ್ಟಪಟ್ಟಿದ್ದನೋ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಒಪ್ಪಿಸ್ರಿ. ನೋಡಿ, ನನ್ನನ್ನು ಕೈ ಬಿಡೋದಿಲ್ಲ ತಾನೆ? ನಿಮ್ಮನ್ನೇ ನಂಬಿಕೊಂಡು ಕಾಲೇಜಿನಲ್ಲಿ ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ವಸಂತಿ, ನಿನಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ, ಬರೀ ಕಾಲು ಕೆದರಿಕೊಂಡು ಜಗಳಕ್ಕೇನೆ ಬರ್ತೀಯ. ಏನು, ಈ ನಮ್ಮ ಪ್ರೀತಿ ವಿಷಯ ಹೇಳಿದ್ರೆ ನಿಮಗೆ ಜಗಳ? ಅಂದ್ರೆ ನಾನು ನಿಮ್ಮನ್ನು ಇಷ್ಟು ದಿನ ಪ್ರೀತಿಸಿದ್ದು ನೀವು ಇಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀರಾ ಅಂತ ನಿಮ್ಮ ಮಾತಿನ ಭರವಸೆಯಲ್ಲಿ ಗೊತ್ತಾಗುತ್ತೆ. ಇರ್ಲಿ ಬಿಡಿ, ಇನ್ಮೇಲೆ ಈ ನಿಮ್ಮ ಮಾತಿನ ಅರ್ಥವನ್ನು ನೋಡ್ತಾ ಇದ್ರೆ ನೀವು ನನ್ನ ಮದುವೆ ಆಗೋದಿಲ್ಲ. ಕಾಲೇಜ್ ಮುಗಿದ ತಕ್ಷಣ ನಿಮ್ಮನ್ನ ಅನ್ನೋ ಅತ್ತಿಗೆ ಹೇಳಿದ ಮಾತನ್ನು ಕೇಳಿಕೊಂಡು ನೀವು ನನ್ನ ಮರಿತೀರಾ ಅಂತ ಈ ನನ್ನ ಮನಸ್ಸಿನಲ್ಲಿ ಕಾದಿರ್ತಾ ಇದೆ. ಆಯ್ತು ಬಿಡಿ, ನೀವು ಇಲ್ಲ ಅಂದ್ಮೇಲೆ ನಾನೆಗೆ ಭೂಮಿ ಮೇಲೆ ಬದುಕಬೇಕು, ಎಲ್ಲಾದ್ರೂ ಹೋಗಿ ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ. ವಸಂತಿ, ಹೇಗಪ್ಪ ಈಗಿನ ಹುಡುಗಿಯರಿಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ನಿನ್ ಬಿಟ್ಟು ನನ್ಗೆ ಯಾರಿದ್ದಾರೆ? ಹಾಗೆಲ್ಲ ಅನ್ಬೇಡ. ನಿನ್ಗೇನ್ ಬೇಕು? ನನ್ನ ಪ್ರೀತಿ ಬೇಕು ತಾನೆ, ಕೊಡ್ತೀನಿ. ಆಯ್ತು, ನೋಡಿ, ನೀವು ನನ್ನ ಮದುವೆ ಖಂಡಿತ ಆಗ್ತೀರಾ ತಾನೆ? 100ಕ್ಕೆ 100 ಮದುವೆ ಆಗ್ತೀನಿ. ಆಯ್ತು, ಹಾಗಾದ್ರೆ ಇದೇ ಖುಷಿಯಲ್ಲಿ ಏನು ಇಲ್ವಾ? ಏನು ಅದು ಬೇಡ, ಮನೆಗೆ ಹೋಗಿ. ನೋಡಿ, ಇದಕ್ಕೆ ನಿಮ್ಗೆ ಹೇಳೋದು, ಏನಾದ್ರೂ ಹೇಳಿದ ಕಾಲಕ್ಕೆ ಅದ್ರಕ್ಕೊಂದು ಜಗಳಕ್ಕೆ ಬರ್ತೀರಾ ಅಂತ ಹೇಳ್ತೀರಾ. ನೋಡಿ, ಇಷ್ಟು ದಿನವಾಗಿ ನನಗೆ ಭೇಟಿಯಾಗಿದ್ದೀರಾ, ಏನಾದ್ರೂ ಸವಿ ನೆನಪಿನ ಕಾಣಿಕೆ ಬೇಡವಾ? ಆಯ್ತು, ಒಂದು ಹಾಡು ಹಾಡೋಣ. ಆಯ್ತು, ನಿಮ್ಮ ಇಷ್ಟದಂತೆ ಆಗ್ಲಿ. ನೀನೇ
ನನ್ನ ಜಗ ನೀನೆ ಎಂದಿಗೂ ಎಂದಿಗೂ ನೀನೆ ನಡಿ ವಸಂತಿ ಮನೆಗೆ ಹೋಗೋಣ ಆಗ್ಲಿ ಬನ್ನಿ ಹೋಗೋಣ ಬನ್ನಿ